ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾಗವೇ, ನನ್ನ ಮಂತ್ರ ಶಕ್ತಿಯಿಂದ ನೀನು ಸ್ತಂಭನ ಸ್ಥಿತಿಯಲ್ಲಿದ್ದೀಯಾ. ಶುಂಭಕ, ನಿಶುಂಭಕ, ಪೌಂಡ, ತಾಯಿ ಕಾಳಿ ಮಾತೆ, ಮಹಾಶಕ್ತಿ ನೀನು. ನಿನ್ನ ಕಣ್ಣು ಮುಂದೆನೆ ಈ ಕ್ಷುದ್ರ ಮಾಂತ್ರಿಕ ಕುತಂತ್ರ ಪೂಜೆ ಮಾಡ್ತಿರೋದನ್ನ ನೋಡಿ ಕೂಡ ನೋಡದಂತೆ ನಿಂತಿದ್ಯಲ್ಲ ತಾಯಿ. ಶಾಂತ ಮೂರ್ತಿಯಾಗಿದ್ದ ನಿನ್ನನ್ನ ಉಗ್ರ ಮೂರ್ತಿಯಾಗಿ ಬದಲಾಯಿಸಿದ ಪಾಪಿಗಳಿವರು. ವಾತ್ಸಲ್ಯ ಸಾಗರಿ ನೀನು. ದುಷ್ಟರನ್ನ ಸಂಹಾರ ಮಾಡೋ ಜನನೇ ನೀನು. ನಿನ್ನ ಹೆಸರು ಹೇಳ್ಕೊಂಡು ಈ ಪಾಪಿಗಳು ಮಾಡ್ತಿರೋ ದುಷ್ಟ ಕೆಲಸಗಳನ್ನ ಕೊನೆ ಕಾಣಿಸು ತಾಯಿ. ನಿನ್ನ ಆಶೀರ್ವಾದದ ಬಲದಿಂದ ಇವರನ್ನೆಲ್ಲ ಸಂಹಾರ ಮಾಡೋದಕ್ಕೆ ಒಂದು ಆಯುಧ ದಯಪಾಲಿಸು ತಾಯಿ, ದಯಪಾಲಿಸು. ಅವಳು ನನ್ನ ತಾಯಿ. ಮಗನಿಗೆ ಪ್ರಸನ್ನಳಾಗುತ್ತಾಳೆ ಹೊರತು ನಿನಗಲ್ಲ. ಧನ್ಯಳಾದೆ ತಾಯಿ. ಈ ದುಷ್ಟರನ್ನ ಸಂಹಾರ ಮಾಡೋದಕ್ಕೆ ಆಯುಧ ದಯಪಾಲಿಸಿದ್ದಕ್ಕೆ ಧನ್ಯಳಾದೆ. ಹೇ ತ್ರಯಂಬಕ, ನಿನ್ನನ್ನ ಸಂಹಾರ ಮಾಡೋದಕ್ಕೆ ಈ ದೇವಿನೇ ಆಯುಧ ದಯಪಾಲಿಸಿರುವಾಗ ನಿನ್ನನ್ನ ಯಾವುದೇ ಕಾರಣಕ್ಕೂ ನಾನು ಉಳಿಸೋದಿಲ್ಲ. ಸನ್ನಿಧಿಯಲ್ಲಿ ನನ್ನ ಸಾವಾಗುತ್ತಿದೆ. ನನ್ನನ್ನು ಸಾಯಿಸುತ್ತಿದ್ದಾಳೆ. ನೋಡಿದ್ಯ ತ್ರಯಂಬಕ, ನಾಗಮಣಿ ಹಿಂದೆ ಬಿದ್ದ ನಿನ್ನ ಸಾವು ಎಷ್ಟು ಘೋರವಾಗ್ತಿದೆ ಅಂತ. ಒಂದಲ್ಲ, ಇನ್ನು 100 ಜನ್ಮ ಎತ್ತು ಬಂದ್ರು ನಾಗಮಣಿನ ನಿನ್ನ ಕೈಲಿ ವಶಪಡಿಸಿಕೊಳ್ಳಕ್ಕಾಗಲ್ಲ. ನಾಗಿಣೆ, ಯಾರು ಸತ್ತರು ನಿನ್ನವರು ನಿನಗೆ ದಕ್ಕುವುದಿಲ್ಲ. ನಿನ್ನವರು ನಿನಗೆ ದಕ್ಕಲು ನಾನು ಬಿಡುವುದಿಲ್ಲ. ನನ್ನ ಜೊತೆ ಅವರ ಮನಸ್ಸನ್ನು ಸಾಯಿಸುತ್ತಿದ್ದೇನೆ.
ಇದು ಇಂದ್ರಯಂಬಕನ ಶಾಪ. ಅಭಯ್ ಅಭಯ್ ಎದ್ದೇಳು ಅಭಯ್. ಅಭಯ್, ನಾನು ಇಲ್ದೇ ಇರೋ ಸಮಯದಲ್ಲಿ ನೀನು ನಾನಾಗಿ ನನ್ನವ್ರನ್ನ ಕಾಪಾಡೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನಾನು ಯಾಕೆ ಇಲ್ಲಿದ್ದೀನಿ? ಇವರೆಲ್ಲ ಯಾರು? ಯಾಕೆ ಹೀಗೆ ಬಿದ್ದಿದ್ದಾರೆ? ನೀನು ಯಾರು? ಏನಿದೆಲ್ಲ? ಅಭಯ್, ಇಲ್ಲಿ ಏನು ನಡೀತಾ ಇದೆ ಅಂತ ಎಲ್ಲ ನಿನಗೆ ಗೊತ್ತಾಗತ್ತೆ. ಬಾ, ಮೊದಲು ಇಲ್ಲಿಂದ ಹೋಣ ಬಾ. ಗೆದ್ದಾಯಿತು ನಾನು. ಅಮರತ್ವ ಇರುವ ಮಣಿ ನನ್ನ ಕೈ ಸೇರಾಯಿತು. ಇನ್ನು ಈ ಶತಶೃಂಗ ಶತಾಯುಷಿಯಲ್ಲ, ದೀರ್ಘಾಯುಷಿಯೂ ಅಲ್ಲ, ಅಮರ, ಮಹಾಮರ. ಶತ್ರುಗಳೆಲ್ಲ ಸತ್ತಾಯ್ತು. ಇನ್ನು ನಾಗಮಣಿ ತಗೊಂಡು ಹೋಗ್ತಿರೋ ಇವನೊಬ್ಬನ ಕೊಂದ್ರೆ ನಾಗಮಣಿ ನನ್ನದೇ. ನಾಗಮಣಿ ನನ್ನದಾಯ್ತು ಅಂದ್ರೆ ಆಮೇಲೆ ಸಕಲನೂ ನನ್ನದೇ. ಎಸ್.
ಏ ಶತಶೃಂಗ, ಹೋದ ಜನ್ಮದಲ್ಲಿ ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ, ಘೋರ ಸಾವು ನಿಂದಾಗಿತ್ತು. ಆದ್ರೂ ಈ ಜನ್ಮದಲ್ಲಿ ಇಂಥ ತಪ್ಪು ಮಾಡಿ ಮತ್ತೆ ಘೋರವಾಗಿ ಸಾಯ್ತ್ಯಾ. ನೋಡು, ನನ್ನ ಮಾತು ಕೇಳು, ನಾಗಮಣಿನ ನನಗೆ ಕೊಟ್ಬಿಡು. ಕೊಟ್ಟು ಇಲ್ಲಿಂದ ಸುಮ್ಮನೆ ಹೊರಟೋಗು. ಕೊಡ್ಬೇಕಾ? ತಗೋ. ನೀನು ಕೇಳಿದ ತಕ್ಷಣ ಇದನ್ನ ಕೊಡೋದಕ್ಕೆ ಇದು ಹಣ್ಣಲ್ಲ ನಾಗಿಣಿ, ನಾಗಮಣಿ. ಇದು ನನ್ನ ಕನಸಿನ ಫಲ, ನನ್ನ ತಪಸ್ಸಿನ ಫಲ, ನನ್ನ ಕಷ್ಟದ ಫಲ. ನಾಗಮಣಿಗೆ ಅಮರತ್ವ ಕೊಡೋ ಶಕ್ತಿ ಇದೆ. ಆದ್ರೆ ನಾವು ನಾಗಗಳು ಮಾನವರ ಹಾಗೆ ಸ್ವಾರ್ಥಿಗಳಲ್ಲ. ಇಲ್ಲದೆ ಹೋಗಿದ್ರೆ ನಾಗಮಣಿಯ ಸಹಾಯದಿಂದ ನಾವೆಲ್ಲರೂ ಚಿರಂಜೀವಿಗಳಾಗ್ತಿದ್ವಿ. ಸೃಷ್ಟಿಯ ವಿರುದ್ಧ, ದೇವರ ವಿರುದ್ಧ, ಪ್ರಕೃತಿ ನಿಯಮದ ವಿರುದ್ಧ ಹೋಗ್ಬಾರ್ದು ಅಂತ ನಾಗಮಣಿನ ಪೂಜೆ ವಸ್ತು ತರ ಪೂಜಿಸ್ತೀವಿ ವಿನಃ ಅದ್ರ ಫಲನ ನಾವ್ ಯಾವತ್ತೂ ಅನುಭವಿಸಿಲ್ಲ. ಹಾಗೆ ಅನುಭವಿಸ್ಬೇಕು ಅಂದ್ಕೊಂಡವರು ಉಳಿದಿರೋ ಉದಾಹರಣೆ ಕೂಡ ಇಲ್ಲ. ಕೊಟ್ಟು ಬಿಡು ಶತಶೃಂಗ, ನಾಗಮಣಿನ ನನಗೆ ಕೊಟ್ಟು ಬಿಡು. ನಾಗವೇ, ನನ್ನ ಮಂತ್ರ ಶಕ್ತಿಯಿಂದ ನೀನು ಸ್ತಂಭನ ಸ್ಥಿತಿಯಲ್ಲಿದ್ದೀಯ. ನಾಗವೇ, ಇದು ಮಹಾಶಕ್ತಿ ಇರುವ ಆಯುಧ. ಮಹಾಗುರುಗಳು ಆಶೀರ್ವಾದ ಮಾಡಿ ಎಷ್ಟೋ ನಾಗಗಳನ್ನು ನಾಶ ಮಾಡಿದಂತ ಆಯುಧ. ಬಂದು ಸಾಯದಿರು. ಅಸ್ತ್ರ ಹಿಡಿದರೆ ನಾನು ಯೋಧ. ಮಂತ್ರತಂತ್ರಗಳ ಜೊತೆ ಅಸ್ತ್ರ ವಿದ್ಯೆಯಲ್ಲೂ ನಾನು ಪ್ರವೀಣ. ಹೋದ ಜನ್ಮದಲ್ಲಿ ನನ್ನ ಸಾವು ನಿನ್ನಿಂದ, ಈ ಜನ್ಮದಲ್ಲಿ ನಿನ್ನ ಸಾವು ನನ್ನಿಂದ. ನೀನು ಇದುವರೆಗೂ ಉಳಿದದ್ದು ನನ್ನಿಂದ ಸಾಯಬೇಕು ಅನ್ನೋ ಕಾರಣಕ್ಕೆ. ನಾಗಮಣಿ, ಕಣ್ಣು. ಮೈ ಗಾಡ್, ಕೊನೆಯ ಕ್ಷಣದಲ್ಲಿ ಈ ಹದ್ದಿಲಿಂದ ಬಂತು. ಎಸ್, ಇದನ್ನ ಶೂಟ್ ಮಾಡಿದ್ರೆ ನಾಗಮಣಿ ನನ್ನದೇ.
ಮಾದಲಮ್ಮ. ಮಾದಲಮ್ಮ. ತಾಯೇ ಮಾದಲಮ್ಮ, ಮಾರಣ ಹೋಮವೇ ಆಗಿ ಹೋಗಿದೆ ತಾಯೇ. ನಾಗಲೋಕದ ಮಾಯಾಂಗನೆ, ಮಹಾಮಾಂತ್ರಿಕ ತ್ರಯಂಬಕ, ಧನಂಜಯ ರೂಪದ ದಿಗ್ವಿಜಯ, ಎಲ್ಲರೂ ಮರಣ ಹೊಂದಿದ್ದಾರೆ ತಾಯೇ. ಇದೆಲ್ಲದಕ್ಕೂ ಕಾರಣ ಕಣ್ಣಮ್ಮ, ಆ ಕಣ್ಣೂರಿನ ಕಣ್ಣಮ್ಮ. ನಿನ್ನ ದೈವತ್ವವನ್ನು ನಾಶ ಮಾಡಿ ಕ್ಷುದ್ರ ದೇವತೆಯನ್ನು ಮಾಡಿದ ಕಣ್ಣಮ್ಮ. ಈಗ ಅವಳು ತನ್ನ ಕಣ್ಣನ್ನು ಕಳೆದುಕೊಂಡು ಭಗ್ನ ಮೂರ್ತಿಯಾಗಿ ನಿಂತು ರಕ್ತ ಕಣ್ಣೀರು ಹಾಕುತ್ತಿದ್ದಾಳೆ. ಕಳೆದು ಹೋದ ಕಣ್ಣು ದೊರಕಿ ಅದನ್ನು ನಿನ್ನ ಪಾದಕ್ಕೆ ಅರ್ಪಿಸಿದಾಗ ನಿನ್ನ ಪಾದ ಧೂಳು ಸೋಕಿದರೆ ಸಾಕು, ಆ ಕಣ್ಣಮ್ಮನ ಶಕ್ತಿ ನಶಿಸಿ ಹೋಗುತ್ತದೆ, ಅದು ನಿನಗೆ ದೊರೆಯುತ್ತದೆ. ಅದೊಂದು ಗುರಿಗೋಸ್ಕರ ಪ್ರತಿ 33 ವರ್ಷಕ್ಕೊಮ್ಮೆ ಈ ದೇಹವನ್ನು ತ್ಯಜಿಸಿ ಬೇರೊಂದು ದೇಹಕ್ಕೆ ಪರಕಾಯ ಪ್ರವೇಶ ಮಾಡಿ ನಿನ್ನ ಸೇವೆಯನ್ನು ಮಾಡುತ್ತಿರುವೆ ತಾಯೇ. ಮುಂದಿನ ಅಮಾವಾಸ್ಯೆಗೆ 33 ವರ್ಷ ಆಗಿ ಹೋಗುತ್ತದೆ ತಾಯೇ. ನಾನು ಮತ್ತೆ ಪರಕಾಯ ಪ್ರವೇಶ ಮಾಡಿ ನಿನ್ನ ಸೇವೆಯನ್ನು ಮಾಡುವುದಕ್ಕೆ ಸೂಕ್ತವಾದ ದೇಹವೊಂದನ್ನು ತೋರು ತಾಯೇ, ತೋರು. ಆಶೀರ್ವದಿಸು ತಾಯೇ. ಜೈ ಮಾದಲಮ್ಮ. ಕೈಗೆ ಸಿಕ್ಕ ನಾಗಮಣಿ ಮತ್ತೆ ಕೈ ತಪ್ಪಿ ಹೋಯಿತಲ್ಲ ಪರಮೇಶ್ವರ. ಅದಾವ ಶಕ್ತಿ ಪರಮ ಪಾವನ ನಾಗಮಣಿಯನ್ನು ಕೊಂಡೊಯ್ಯುತ್ತಿದೆ. ಜಗದೀಶ್ವರ, ಎಲ್ಲದಕ್ಕೂ ನೀನೇ ಹೊಣೆ. ಮಹಾದೇವ, ಕೊನೆ ಕ್ಷಣದಲ್ಲಿ ನಾಗಮಣಿಯನ್ನು ಗರುಡ ಪಕ್ಷಿ ಕಚ್ಚಿಕೊಂಡು ಹಾರಿ ಹೋಗುತ್ತದೆ ಎಂದರೆ ಅದು ಕೂಡ ನಿನ್ನ ಇಚ್ಛೆ ಮಹಾದೇವ. ಇದ್ದರೂ ಇರಬಹುದು. ನಾಗಮಣಿಯಿಂದ ಮಾಡಿ ಮುಗಿಸಬೇಕಾಗಿರುವ ಕೆಲಸ ಈ ಲೋಕದಲ್ಲಿ ಇನ್ನೂ ಇದೆ ಎಂಬುದು ಇದರ ಸೂಚನೆಯೇ, ಅಥವಾ ಕೊನೆಯ ಕ್ಷಣದ ಈ ವೈಚಿತ್ರಕ್ಕೆ ಕಾರಣವಾದರೂ ಏನು ಮಹಾದೇವ? ಏನು? ಏನು ತಾಯಿ, ಈ ನಿನ್ನ ಉಗ್ರ ರೂಪದಲ್ಲೂ ಮಂದಹಾಸವೆಂದರೆ ನಾವು ಬಯಸುತ್ತಿರುವ ಕಾಲ ಸಮೀಪಿಸುತ್ತಿರುವುದೇ ತಾಯಿ. ಕ್ರೋಧ ವಧುವೆಯಾದ ನೀನು ಮಂದಾಸ್ಥಿತಿಯಾಗಿ ಕಾಣುತ್ತಿರುವೆ ಎಂದಾದರೆ ಇನ್ನು ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿರುವುದೆಂಬ ಸೂಚನೆಯೇ ತಾಯೇ. ನನಗೂ ತಿಳಿಯದೆ ಏನೋ ಸಂಭವಿಸುವುದೆಂಬ ಸೂಚನೆ ಕಾಣುತ್ತಿರುವುದಲ್ಲ ತಾಯೇ. ಅದೇನೆಂದು ತಿಳಿಸು ತಾಯೇ, ತಿಳಿಸು. ಓಂ ಮಾದಲಮ್ಮ ನಮಃ. ಜೈ ಮಾದಲಮ್ಮ. ಓಂ ಮಾದಲಮ್ಮಾಯ ನಮಃ. ಜೈ ಮಾದಲಮ್ಮ.